ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಧು ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ನಾಡದೇವತೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವ ಚಾಮುಂಡಿ ಬೆಟ್ಟವನ್ನು ಮೆಟ್ಟಿಲುಗಳನ್ನು ಹತ್ತುವುದರ ಮೂಲಕ ತಾಯಿಯ ದರ್ಶನವನ್ನು ಮಾಡುವವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗಾಗಲೇ ಮೆಟ್ಟಿಲುಗಳ ಮೂಲಕ ತಾಯಿಯ ದರ್ಶನ ಮಾಡಿರೋರಿಗೆ ಒಂದು ಒಳ್ಳೆಯ ಅನುಭವ ಸಿಕ್ಕಿರುತ್ತೆ ಅಂತ ಅಂದ್ಕೋತೀನಿ. ಬೆಳಗಿನ ಜಾವ, ಹಕ್ಕಿಗಳ ಕಲರವ, ಸುಂದರವಾದ ವಾತಾವರಣ, ತಣ್ಣನೆಯ ಗಾಳಿಯೊಂದಿಗೆ ಬೆಟ್ಟ ಹತ್ತುತ್ತಾ ಇದ್ದರೆ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವೇನಾದರೂ ನಿಮ್ಮ ಸ್ವಂತ ವಾಹನಗಳಲ್ಲಿ ಬಂದರೆ ವಾಹನಗಳನ್ನು ಪಾರ್ಕ್ ಮಾಡಿ ಹೋಗೋದಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ದಿನನಿತ್ಯ ಬೆಟ್ಟವನ್ನು ಹತ್ತಿ ಇಳಿಯುವುದು ಮೈಸೂರು ಜನರ ಬೆಳಗಿನ ವ್ಯಾಯಾಮವೇ ಆಗಿದೆ. ಹರಕೆಯನ್ನು ಮಾಡಿಕೊಂಡಿರೋರು ಹೀಗೆ ಮೆಟ್ಟಿಲುಗಳ ಉದ್ದಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿ, ಕರ್ಪೂರವನ್ನು ಹಚ್ಚಿ ಹರಕೆಯನ್ನು ತೀರಿಸ್ತಿರ್ತಾರೆ. ಮೆಟ್ಟಿಲುಗಳನ್ನು ಹತ್ತುವಾಗ ಅಲ್ಲೇ ಗಣಪತಿ ದೇವಸ್ಥಾನ ಸಿಗುತ್ತೆ. ಇದರಿಂದ ವಿಘ್ನೇಶ್ವರನಿಗೆ ನಮಿಸಿ ನಮ್ಮ ಹರಕೆಗೆ ಯಾವುದೇ ತೊಂದರೆ ಆಗಬಾರದು ಎಂದು ಕೇಳಿಕೊಂಡು ಮುಂದೆ ಹೋಗ್ತಾರೆ. ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟೊಂದು ಜನ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮೆಟ್ಟಿಲುಗಳನ್ನು ಹತ್ತುವಾಗ ಅಲ್ಲೇ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಿ ಸಿಗುತ್ತೆ ನೋಡಿ. ಚಿಕ್ಕ ಗುಡಿ, ಇದಕ್ಕೂ ಕೂಡ ಕೈ ಮುಗಿದು ಮುಂದೆ ಸಾಗ್ತಾ ಹೋಗೋಣ. ಸುಮಾರು 600 ಸ್ಟೆಪ್ಸ್ ಆದಮೇಲೆ ಒಂದು ರೋಡ್ ಸಿಗುತ್ತೆ ನಮಗೆ. ರೋಡಲ್ಲಿ ನೀರು, ಫ್ರೂಟ್ಸ್ನ ಇಟ್ಕೊಂಡಿರ್ತಾರೆ. ನಮಗೆ ಸುಸ್ತಾದರೆ ನಾವು ಬೇಕಾದರೆ ಅಲ್ಲಿ ಬೈ ಮಾಡ್ಬೋದು. ಇಲ್ಲಿಂದ ಸ್ವಲ್ಪ ದೂರ ನಮಗೆ ನಂದಿ ಟೆಂಪಲ್ ಸಿಗುತ್ತೆ. ನಂದಿ ಟೆಂಪಲ್ಗೆ ನಾವು ವಾಹನಗಳ ಮೂಲಕ ಕೂಡ ಬರ್ಬೋದು. ಆದರೆ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಶ್ರೀ ನಂದಿ ಟೆಂಪಲ್. ನಂದಿ ನೋಡಿ ಎಷ್ಟು ದೊಡ್ಡದಾಗಿದೆ. ನಂದಿ ವಿಗ್ರಹವನ್ನು ಏಕಶಿಲಾ ವಿಗ್ರಹ ಅಂತ ಹೇಳಿ ಕರೀತಾರೆ. ಏಕೆಂದರೆ ಒಂದು ಬಂಡೆಯಲ್ಲಿ ಈ ವಿಗ್ರಹವನ್ನು ಕೆತ್ತಿರುವ ಕಾರಣ ಏಕಶಿಲಾ ವಿಗ್ರಹ ಅಂತ ಹೇಳಿ ಕರೀತಾರೆ. ಇಲ್ಲಿಂದ ನಮಗೆ ಬೆಟ್ಟವನ್ನು ಹತ್ತಲು ಮೆಟ್ಟಿಲುಗಳು ಈಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಇನ್ನು ನಂದಿಯ ದೇವಸ್ಥಾನ ತಲುಪಿದ ಕೂಡಲೇ ಮೈಸೂರಿನ ವ್ಯೂ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಎತ್ತರದಿಂದ ಮೈಸೂರನ್ನು ನೋಡ್ತಾ ಇದ್ದರೆ ಅದ್ಭುತವಾದ ವಾತಾವರಣ, ಸೌಂದರ್ಯ ಮನ ಸೆಳೆಯುತ್ತಿದೆ. ಆದರೆ ಇಲ್ಲಿ ಅಷ್ಟು ಸೇಫ್ಟಿ ಇಲ್ಲ, ಹುಷಾರಾಗಿ ನಾವು ನೋಡ್ಕೋಬೇಕು. ಪ್ರಕೃತಿ ಒಂದು ವಿಸ್ಮಯ, ಅದರ ಮಾಯೆಯೇ ಈ ನಿಸರ್ಗ. ಪ್ರಕೃತಿಗೆ ಮನಸೋಲುವವರು ಯಾರೂ ಇಲ್ಲ. ಮೋಡಗಳ ಸಂಚಾರ, ಮಂಜಿನ ಚಿತ್ತಾರ, ಇವೆಲ್ಲವನ್ನು ನೋಡ್ತಾ ಇದ್ದರೆ ಮನಸ್ಸು ಎಷ್ಟು ಉಲ್ಲಾಸ ಆಗುತ್ತೆ ಅಲ್ವಾ? ಈ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಮಾಯ ಮಾಡ್ಕೋಬೋದು. ಅಷ್ಟು ಅದ್ಭುತ ಶಕ್ತಿ ಇದೆ ಈ ಪ್ರಕೃತಿಗೆ. ಹಾಗೆ ಮುಂದೆ ಸಾಗ್ತಾ ಹನುಮನ ಗುಡಿ ಸಿಗುತ್ತೆ. ಅಲ್ಲಿ ಜೈ ಹನುಮಾನ್ ಅಂತ ಹೇಳಿ ಬೆಟ್ಟ ಹತ್ತೋದಕ್ಕೆ ಇನ್ನೂ ಶಕ್ತಿ ಕೊಡು ಅಂತ ಕೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ.
ನಂತರ ಚಾಮುಂಡಿ ಬೆಟ್ಟದ ಕೊನೆಯ ಹಂತ ಗೋಶಾಲೆ. ಬೆಟ್ಟದಲ್ಲಿ ಗೋಶಾಲೆ ಇದ್ದು ಇಲ್ಲಿ ಹಸುಕರುಗಳನ್ನು ಸಹ ನೀವು ಕಾಣಬಹುದು. ಅಂತಿಮವಾಗಿ ತಾಯಿ ಚಾಮುಂಡೇಶ್ವರಿ ನಾಡದೇವತೆ, ಅಧಿದೇವತೆ, ಶಕ್ತಿ ದೇವತೆ ನೆಲೆ ನಿಂತಿರುವ ಚಾಮುಂಡಿ ಬೆಟ್ಟವನ್ನು ತಲುಪ್ತೇವೆ. ಈಗ ನಾವು ಸಮುದ್ರ ಮಟ್ಟದಿಂದ 1040 ಮೀಟರ್ ಎತ್ತರದಲ್ಲಿ ಇದ್ದೇವೆ. ಸುಮಾರು 1008 ಮೆಟ್ಟಿಲುಗಳನ್ನು ಹತ್ತಿ ಬಂದಾಗ ಆಗುವ ಆ ಸುಸ್ತು, ದಣಿವು, ನೋವು ಏನಿದೆ ಅದು ತಾಯಿಯ ದರ್ಶನ ಮಾಡಿದಾಗ ಎಲ್ಲವೂ ಮಾಯವಾಗಿ ಬಿಡುತ್ತದೆ. ಕೇವಲ ಸಂತೃಪ್ತಿ, ಮನಸ್ಸಿಗೆ ನೆಮ್ಮದಿ, ಖುಷಿಯಾಗುತ್ತದೆ. ಇದೇ ಅಲ್ವಾ ದೇವರ ಮಹಿಮೆ ಅಂದರೆ. ನಾವು ಬೆಟ್ಟ ಹತ್ತಿ ಬಂದಿದ್ದೀವಿ ಎಂಬ ಆ ದಣಿವನ್ನು ನಾವು ಇಲ್ಲಿ ಮರ್ತು ಬಿಡ್ತೀವಿ. ಅಷ್ಟು ಖುಷಿಯಾಗುತ್ತೆ ತಾಯಿಯ ದರ್ಶನ ಮಾಡಿದಾಗ. ಪ್ರತಿಯೊಬ್ಬರಿಗೂ ಕೂಡ ಈ ಅನುಭವ ಆಗಿರುತ್ತೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಕಷ್ಟಗಳನ್ನು ಪರಿಹರಿಸಲಿ, ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸಲಿ ಅಂತ ಕೇಳ್ಕೊತೀನಿ. ತಾಯಿಯ ದರ್ಶನ ಪಡೆಯಲು ಬರುವ ಭಕ್ತಾದಿಗಳಿಗೆ ದಾಸೋಹ ಭವನದಲ್ಲಿ ದಾಸೋಹ ಕೂಡ ಇರುತ್ತದೆ. ಎಲ್ಲ ಭಕ್ತರಿಗೂ ಕೂಡ ಪ್ರಸಾದವು ದೊರೆಯುತ್ತದೆ. ಸಂತೃಪ್ತಿಯಿಂದ ತಾಯಿಯ ದರ್ಶನ ಮಾಡಿ. ಹಾಗೆ ಇಲ್ಲಿ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಿದ್ದರು. ಇದನ್ನು ನೋಡಿ ನಮ್ಮ ಬಾಲ್ಯ ಕೂಡ ನೆನಪಾಯಿತು. ಹಾಗೆ ನೀವು ನೋಡ್ತಾ ಇರೋದು ಇವಾಗ ಮಹಿಷಾಸುರನ ಪ್ರತಿಮೆ. ಚಾಮುಂಡಿ ಬೆಟ್ಟಕ್ಕೆ ರಸ್ತೆ ಮೂಲಕ ಅಥವಾ ವೆಹಿಕಲ್ಸ್ ಮೂಲಕ ಬಂದರೆ ಮೊದಲು ಸಿಗೋದೇ ಮಹಿಷಾಸುರನ ಪ್ರತಿಮೆ. ಆದರೆ ಮೆಟ್ಟಿಲುಗಳ ಮೂಲಕ ಬಂದರೆ ಮಹಿಷಾಸುರನ ಪ್ರತಿಮೆ ಸಿಗಲ್ಲ. ಆದ್ದರಿಂದ ಈ ವಿಡಿಯೋದಲ್ಲಿ ಮಹಿಷಾಸುರನನ್ನು ನೀವು ಕೊನೆಯಲ್ಲಿ ನೋಡ್ತಾ ಇದ್ದೀರಾ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಿಂಧು ಚೇತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಮ್ಮನ್ನು ನಾವು ಪ್ರೀತಿಸೋಣ. ನಾವು ನಾವಾಗಿರೋಕ್ಕೆ ಇಷ್ಟಪಡೋಣ. ನಮಗಿಂತ ಶ್ರೀಮಂತ ಇರೋರನ್ನ ನೋಡಿ, ಶ್ರೀಮಂತಿಕೆ ಇರೋರನ್ನು ನೋಡಿ ಅಸೂಯೆ ಪಡೋದು
ಬೇಡ, ಹೊಟ್ಟೆ ಕಿಚ್ಚು ಪಡೋದು ಬೇಡ, ನಮಗೆ ಆ ಭಾಗ್ಯ ಇಲ್ವಲ್ಲ ಅಂತ ಕೊರಗೋದು ಕೂಡ ಬೇಡ. ಸಮಾಜದಲ್ಲಿ ನಮಗಿಂತ ಕಷ್ಟಪಡ್ತಿರೋರು, ನಮಗಿಂತ ಬಡವರು ಕೂಡ ಇನ್ನೂ ಇರ್ತಾರೆ. ಅಂಥವ್ರನ್ನ ನೋಡಿ ದೇವರು ನಮಗೆ ಇಂಥ ಲೈಫ್ ಕೊಟ್ಟಿದ್ದಾನಲ್ಲಪ್ಪ ಅಂತ ಸಮಾಧಾನ ಪಡ್ಕೋಬೇಕು, ಸಂತೃಪ್ತಿ ಪಡ್ಕೋಬೇಕು. ದೇವರು ಏನಾದರೂ ಒಂದು ದಾರಿ ತೋರಿಸೇ ತೋರ್ತಾನೆ, ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಂಬೋಣ. ಬೇರೆಯವರ ಖುಷಿಗೆ ನಾವು ಕಾರಣ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಅವರ ನೋವಿಗೆ, ದುಃಖಕ್ಕೆ ಕಾರಣ ಆಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.